2024 ಮುಗಿದು 2025ಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾವ ರಾಶಿಗೆ ಶುಭವಿದೆ, ಯಾವ ರಾಶಿಗೆ ಅಶುಭವಿದೆ, ಯಾವ ರಾಶಿಗೆ ಗುರುಬಲ ಇದೆ, ಯಾವ ರಾಶಿಗೆ ರಾಜಯೋಗ ಇದೆ, ಮತ್ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳಿದುಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ. ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ, ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ. ಹಾಗಾದ್ರೆ ಮತ್ತೆ ತಡ, ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, 2025ರ ಮೇಷರಾಶಿಯವರ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಡಿ ಗುರುಜಿ. ನೋಡಿ, ನಮ್ಮ ವೀಕ್ಷಕರಲ್ಲಿ ಹೇಳೋದೇನೆಂದರೆ, ಪ್ರತಿಯೊಂದು ರಾಶಿಯ ಭವಿಷ್ಯದ ವಿಚಾರವಾಗಿ ಚತುರ್ಗ್ರಹ ಒಂದು ಬದಲಾವಣೆ ಅಂತ ಹೇಳ್ತೀವಿ. ಮೇಷರಾಶಿಯವರಿಗೆ ನೋಡೋದಾದ್ರೆ ಮೊದಲೇದಾಗಿ 28 ಮಾರ್ಚ್ 2025ರಲ್ಲಿ ಶನಿ ಗ್ರಹದ ಒಂದು ಗೋಚಾರ ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಬರುವಂಥದ್ದು. ಇದು ಕೂಡ ಒಂದು ಒಳ್ಳೆಯ ಪರಿಸ್ಥಿತಿ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ದಶಮ ಮತ್ತು ಲಾಭಾಧಿಪತಿಯಾದ ಶನಿಯ ಒಂದು ಗೋಚಾರ ವ್ಯಯಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ಎರಡನೇದಾಗಿ ಗುರುಗ್ರಹದ ಒಂದು ಬದಲಾವಣೆ. ತಮಗೆ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದ ಗುರುಗ್ರಹ ಇಷ್ಟು ದಿನ ಸ್ವಲ್ಪ ಗುರುಬಲ ಏನು ಇತ್ತೋ ಅದು ತಮಗೆ ತೃತೀಯ ಸ್ಥಾನಕ್ಕೆ ಹೋಗುವಂಥದ್ದು, ಸ್ವಲ್ಪ ಗುರುಬಲ ಕಮ್ಮಿ ಆಗುವಂಥದ್ದು ಮೇಷರಾಶಿಯವರಿಗೆ ನೋಡ್ತಾ ಹೋಗ್ತೀವಿ. ಮತ್ತು 20 ಮೇ 2025 ನಂತರ ಮೀನರಾಶಿ ಸ್ಥಿತ ರಾಹು ಮತ್ತು ಕನ್ಯಾ ರಾಶಿ ಸ್ಥಿತ ಕೇತು ಇಲ್ಲೂ ಅಪ್ರದಕ್ಷಿಣೆಯಾಗಿ ಸಿಂಹರಾಶಿ ಮತ್ತು ಕುಂಭರಾಶಿಗೆ ಬರುವಂಥದ್ದು. ಇಲ್ಲೇನಾಗುತ್ತೆ, ಲಾಭಸ್ಥಾನಕ್ಕೆ ರಾಹು ಬರುವಂಥದ್ದು ಮತ್ತು ಪಂಚಮ ಸ್ಥಾನಕ್ಕೆ ಕೇತು ಹೋಗುವಂಥದ್ದು. ಈ ಚತುರ್ಗ್ರಹದ ಒಂದು ವಿಚಾರವಾಗಿ ಎಲ್ಲ ಒಂದು ವಿಚಾರದಲ್ಲಿ ಅಂದರೆ ಮೇಷರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ನಾವು ನೋಡ್ಬೋದಾಗಿದೆ. ಓಕೆ ಗುರುಜಿ, ಮೇಷರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ಗುರುಜಿ? ನೋಡಿ, ಆರೋಗ್ಯಕಾರಕ ಗ್ರಹವಾದ ಒಂದು ರಾಶಾಧಿಪತಿಯಾದ ಮಂಗಳ ಅಂತ ಹೇಳ್ತೀವಿ. ಮತ್ತು ಗುರುಗ್ರಹದ ಒಂದು ಬದಲಾವಣೆ ಅಷ್ಟೊಂದು ಸಮಾಧಾನಕರವಾಗಿಲ್ಲ. ಸ್ವಲ್ಪ ಆರೋಗ್ಯಕ್ಕೆ ಮಿಶ್ರಫಲ ಅಂತ ಹೇಳ್ತೀವಿ. ಸ್ವಲ್ಪ ನಮ್ಮ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಥದ್ದು, ಮತ್ತು ಗುರುವಿಗೆ ಒಂದು ಗೋಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ಇರದೇ ಇರೋದ್ರಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಸ್ವಲ್ಪ ಎಸಿಡಿಟಿ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಮತ್ತು ತಲೆ ಭಾರ ಅನಿಸುವಂಥದ್ದು. ಮತ್ತು ಬುಧನ ಒಂದು ಗ್ರಹದ ಗೋಚಾರ ಕೂಡ ಸ್ವಲ್ಪ ಮಿಶ್ರಫಲ ಕೊಡ್ತಾ ಇರುವಂಥದ್ದು. ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ಸು ಜಾಸ್ತಿ ಆಗುವಂಥದ್ದು, ಸ್ಕಿನ್ನಲ್ಲಿ ರ್ಯಾಷಸ್ ಆಗುವಂಥದ್ದು ಮೇಷರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ. ಸೊ ಈ ವಿಚಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಿಶ್ರಫಲ ಜಾಸ್ತಿ, ಅದಕ್ಕೆ ಹೆಚ್ಚು ಗಮನ ಕೊಡುವಂಥದ್ದು. ಆರೋಗ್ಯದಲ್ಲಿ ಈ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಮಿಶ್ರಫಲ ಜಾಸ್ತಿ ಅಂತ ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರೆ, ಹಾಗೆ ಶಿಕ್ಷಣ ಭವಿಷ್ಯ ಹೇಗಿದೆ ಗುರುಜಿ? ಶಿಕ್ಷಣಕಾರಕ ಗ್ರಹ ಆದ ಗುರು ಮತ್ತು ಬುಧರ ಗೋಚಾರ ಸ್ವಲ್ಪ ಮೀಡಿಯಂ ಆಗಿರುವಂಥದ್ದು. ಗುರುಬಲ ನಿಮಗೆ ಈ ಒಂದು ವರ್ಷದಲ್ಲಿ ಮೇ 15ನೇ ತಾರೀಕುವರೆಗೂ ಗುರುಬಲ ಇರುತ್ತೆ. ಸೊ ಮೊದಲೇ ಒಂದು ಮೇ 15ರವರೆಗೂ ಯಾರೋ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ SSLC, PUC ಮತ್ತು ಡಿಗ್ರಿ ಎಜುಕೇಷನ್ನು, ಪೋಸ್ಟ್ ಗ್ರಾಜ್ಯುಯೇಷನ್ ಎಜುಕೇಷನ್ನು, PhD ಆಗಿರ್ಬೋದು, ಮೇ 15ನೇ ತಾರೀಕುವರೆಗೂ ಎಜುಕೇಷನ್ ಸೆಕ್ಟ್ರಲ್ಲಿ ಅವ್ರಿಗೆ ಏನಾದರೂ ಪರೀಕ್ಷೆಗಳಿದ್ದರೆ ಅವರಿಗೆ ಉತ್ತಮ ಅಂಕಗಳು ಬರುತ್ತೆ. ಅದು ತದನಂತರ ಮೇ 15ನೇ ತಾರೀಕು ಗುರುಬಲ ಕಮ್ಮಿ ಆಗೋದ್ರಿಂದ ಮೇಷರಾಶಿಯವರು ಸ್ವಲ್ಪ ಹೆಚ್ಚು ಶ್ರಮ ಪಡುವಂಥದ್ದು, ಅಂದರೆ ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಗದೇ ಇರುವಂಥದ್ದಾಗುತ್ತೆ. ಸ್ವಲ್ಪ ಶ್ರವಣ ಮನನ ಅಂತ ಹೇಳ್ತೀವಿ, ಹೆಚ್ಚು ಏನು ಓದ್ತಾರೋ ಅದನ್ನು ಬರೆದು ನೆನಪಿಟ್ಕೊಂಡು ವ್ಯಕ್ತಪಡಿಸಬೇಕು. ಅದರಿಂದ ಒಳ್ಳೆಯ ಅಂಕಗಳನ್ನು ನಾವು ನೋಡ್ತಾ ಬರ್ತೀವಿ. ಈ ವರ್ಷದಲ್ಲಿ ಸ್ವಲ್ಪ ಶಿಕ್ಷಣದ ವಿಚಾರವಾಗಿ ಸ್ವಲ್ಪ ಅಂಕಗಳು ಗುರುಬಲ ಕುಂಠಿತವಾದ ನಂತರ ದ್ವಿತೀಯಾರ್ಧದ ವರ್ಷದಲ್ಲಿ ಅಂದರೆ ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಸ್ವಲ್ಪ ಇವರಿಗೆ ನಿಧಾನ ಅಂತ ಹೇಳ್ಬೋದು. ಶೈಕ್ಷಣಿಕವಾಗಿ ಒಂದು ಮಿಶ್ರಫಲ ಈ ವರ್ಷದಲ್ಲಿ ನಾವು ನೋಡ್ತಾ ಬರ್ತೀವಿ ಅಮ್ಮ. ಓಕೆ ಗುರುಜಿ, ಶೈಕ್ಷಣಿಕ ಭವಿಷ್ಯವನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮೇಷರಾಶಿಯವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ? ವ್ಯಾಪಾರ ವಹಿವಾಟದ ಕಾರಕ ಗ್ರಹ ಅಂತ ಹೇಳ್ತೀವಿ. ದಶಮಾಧಿಪತಿಯಾದ ಶನಿ, ದಶಮ ಮತ್ತು ಲಾಭಸ್ಥಾನಾಧಿಪತಿಯಾದ ಶನಿ ವ್ಯಯಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಇಲ್ಲಿ ನಿಮಗೆ ದಶಮದ ಒಂದು ವ್ಯಯಸ್ಥಾನದ ರಾಹು ನಿಮಗೆ ದಶಮಕ್ಕೆ ಬರೋದ್ರಿಂದ ಅಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣ್ತಾ ಬರ್ತೀವಿ. ಅಂದರೆ ನೀವೇನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ಕಮ್ಮಿ ಅಂದರೆ ಕೊರತೆ ಆಗುವಂಥದ್ದು, ಮತ್ತು ಬಿಸ್ನೆಸ್ಸಲ್ಲಿ ಸ್ವಲ್ಪ ಮೋಸ ಹೋಗುವಿಕೆ, ಎಸ್ಪೆಷಲಿ ಯಾರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾರು ಸುಗಂಧ ದ್ರವ್ಯದ ಒಂದು ಕಾಸ್ಮೆಟಿಕ್ ಸೆಂಟರ್ಸ್ ಅಂತ ಯಾರು ಇದು ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ವ್ಯಾಪಾರದಲ್ಲಿ ಸ್ವಲ್ಪ ಲಾಸ್ ಅಂತ ಹೇಳ್ತೀವಿ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಸಂಬಂಧಿತ ವಿಚಾರವಾಗಿ ಸ್ವಲ್ಪ ಏರಿಳಿತವನ್ನು ಕಾಣ್ತಾ ಬರ್ತೀವಿ. ಏನಾಗುತ್ತೆ ಅಂದರೆ ರಾಹುವಿನ ಗೋಚಾರ ಇವರಿಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಹೆಚ್ಚು ಪರಿಶ್ರಮ ಹಾಕಿ ಬಿಸ್ನೆಸ್ ಮಾಡಿದ್ರು ಕೂಡ ವ್ಯಾಪಾರದಲ್ಲಿ ಸ್ವಲ್ಪ ಲಾಸಸ್ ಅಂತ ಹೇಳ್ತೀವಿ. ಮೊದಲನೇ ಅರ್ಧ ಭಾಗದಲ್ಲಿ ಏನಾಗುತ್ತೆ, ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಇರುವಾಗ ಸೊ ಅವರು ಮೊದಲೇ ಒಂದು ಅರ್ಧ ಭಾಗದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಅಂತ ಎತ್ತಿಟ್ಕೊಂಡ್ರೆ ಇವರಿಗೆ ವ್ಯಾಪಾರದಲ್ಲಿ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಮ್ಮ ಈ ವರ್ಷದಲ್ಲಿ. ಗುರುಜಿ, ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವೃತ್ತಿ ಜೀವನ ಹೇಗಿದೆ ಗುರುಜಿ ಮೇಷರಾಶಿ ಅವರದು? ವೃತ್ತಿ ಜೀವನಕ್ಕೆ ಕಾರಕವಾದ ಗ್ರಹ ನಾವೇನು ಹೇಳ್ತೀವಿ, ಶನೈಶ್ವರ ಅಂತ ಹೇಳ್ತೀವಿ. ಶನೈಶ್ವರ ಒಂದು ಗೋಚಾರ ತಮಗೆ ಲಾಭದ ಸ್ಥಾನದಿಂದ ವ್ಯಯ ಸ್ಥಾನಕ್ಕೆ ಹೋಗೋದ್ರಿಂದ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಪವಾದಗಳು
ಒತ್ತಡಗಳು, ಅಪನಂಬಿಕೆಗಳು, ಮತ್ತು ನಿಮ್ಮ ಒಂದು ಯಾರೋ ಒಂದು ಮೇಷರಾಶಿಯವರು ಇರ್ತಾರೋ ಅವರು ಒಂದು ಕಲೀಗ್ಸಿಂದ ಏನೋ ಒಂದು ಕಿರಿಕಿರಿಗಳು, ಒಂದು ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಮೇಲ್ ಕಲೀಗ್ಸ್ ಇದ್ದರೆ ಫೀಮೇಲಿಂದ, ಫೀಮೇಲ್ ಇದ್ದರೆ ಮೇಲ್ ಕಲೀಗ್ಸಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಅಂತ ಹೇಳ್ತಾ ಬರ್ತೀವಿ. ಆದರೆ ಗುರುಬಲ ಸ್ವಲ್ಪ ಪ್ರಮಾಣದಲ್ಲಿ ಮೇ ತಿಂಗಳಲ್ಲಿ ಇರುವುದರಿಂದ ಅಲ್ಲಿವರೆಗೂ ಏನಾದರೂ ಬದಲಾವಣೆ ಮಾಡಬೇಕು ಅಥವಾ ಏನಾದರೂ ಚೇಂಜಸ್ ಮಾಡಬೇಕಂತಂದರೆ ಮೇ ತಿಂಗಳ ಒಳಗಡೆನೆ ಮಾಡ್ಕೋಬೇಕು. ಮೇ ಆದ ನಂತರ ಇವರು ಅವರ ಒಂದು ವೃತ್ತಿ ಜೀವನದಲ್ಲಿ ಅಂದರೆ ಹೊಸ ಕೆಲಸಕ್ಕೆ ಹೋಗೋದಾಗಿರ್ಬೋದು ಅಥವಾ ಹೊಸ ಚೇಂಜ್ ಆಫ್ ಜಾಬು ಏನಾದರೂ ಇದ್ದರೆ ಬೇಗ ಮುಗಿಸ್ಕೋಬೇಕು, ಮೇ ತಿಂಗಳ ನಂತರ ಮಾಡಬಾರ್ದು ಅಂತ ನಾವು ಹೇಳ್ತಾ ಬರ್ತೀವಮ್ಮ ಆ ವಿಚಾರದಲ್ಲಿ. ಓಕೆ ಗುರುಜಿ, ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗುರುಜಿ? ಆರ್ಥಿಕ ಪರಿಸ್ಥಿತಿ ವಿಚಾರವಾಗಿ ನೋಡೋದಾದರೆ ಧನಕಾರಕ ಗ್ರಹ ಗುರುಬಲ ಈ ವರ್ಷದಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಆರ್ಥಿಕ ಒತ್ತಡಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಲೋನ್ಸು ಮತ್ತು ನಿಮಗೆ EMIಸ್ಗಳು ಜಾಸ್ತಿ ಆಗ್ಬೋದು, ಅಥವಾ ಯಾರ ಕಡೆಯಿಂದನೋ ಬೇರೆ ಫ್ರೆಂಡಿಂದ ಮೋಸ ಹೋಗಿ ಅವ್ರ EMI ಸಾಲ ಕಟ್ಟುವಂಥ ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸ್ವಲ್ಪ ಆರ್ಥಿಕತೆಯಲ್ಲಿ ರಿಸ್ಕ್ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯಗಳು, ಧನಾತ್ಮಕ ವಿಚಾರಗಳು ಯಥೇಚ್ಛವಾಗಿ ಹೆಚ್ಚಾಗುತ್ತೆ. ಬಟ್ ಏನಾಗುತ್ತೆ, ಶುಭ ಕಾರ್ಯಗಳು ಜಾಸ್ತಿ ಆದಾಗ ಸ್ವಲ್ಪ ಆರ್ಥಿಕತೆಗೂ ಹೊರೆ ಆಗುತ್ತಲ್ವಾ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಆರ್ಥಿಕತೆ ಜೀವನ ಈ ವರ್ಷದಲ್ಲಿ ಸ್ವಲ್ಪ ಸ್ಟ್ರೆಸ್ ರಿಲೇಟೆಡ್ ಇಂದ ಕೂಡಿರುವಂತದ್ದು ನಾವು ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಪ್ರೀತಿ, ಮದುವೆ, ವೈವಾಹಿಕ ಜೀವನ ಹೇಗಿದೆ ಗುರುಜಿ ಮೇಷರಾಶಿಯವರದು? ಮೇಷರಾಶಿಯವರಿಗೆ ಪ್ರೀತಿ, ವೈವಾಹಿಕ ಜೀವನದ ವಿಚಾರವಾಗಿ ಮೊದಲೇ ಅರ್ಧದ ಒಂದು ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಇರೋದ್ರಿಂದ ಪ್ರೀತಿ ಪ್ರೇಮ ಪ್ರಕರಣಗಳು ಮನೆಯಲ್ಲಿ ತಿಳಿಸಿ ಮದುವೆ ಆಗೋದಿದ್ರೆ ತುಂಬಾ ಶುಭ ಸಮಯವಾಗಿದೆ. ಆದರೆ ಮೇ ತಿಂಗಳ ಒಳಗಡೆನೆ ಪ್ರೊಸೀಡ್ ಮಾಡಬೇಕು. ಮದುವೆ ಇತ್ಯಾದಿಗಳನ್ನ ನಾವು ಅರೇಂಜ್ ಮ್ಯಾರೇಜ್ ವಿಚಾರದಲ್ಲಿ ನೋಡುತ್ತಾ ಬಂದ್ರೆ ಅದಕ್ಕೂ ಕೂಡ ಸಪೋರ್ಟ್ ಇರುವಂತದ್ದು. ಮತ್ತೆ ನಿಮ್ಮ ತಂದೆ ತಾಯಿಯಿಂದ ಮತ್ತು ಸ್ನೇಹಿತರಿಂದ, ಬಂಧು ಮಿತ್ರರಿಂದ ಇವರಿಗೆ ತುಂಬಾ ಒಂದು ಈ ವರ್ಷದಲ್ಲಿ ಸಪೋರ್ಟ್ ಸಿಗುತ್ತೆ. ಬಂಧು ಬಾಂಧವರಿಂದ ಕೂಡ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ವೈವಾಹಿಕ ಜೀವನಕ್ಕೆ ವೈವಾಹಿಕ ಕಾರಕ ಗ್ರಹ ಆದ ಶುಕ್ರ ಗ್ರಹದ ಗೋಚಾರ ತುಂಬಾ ಚೆನ್ನಾಗಿರೋದ್ರಿಂದ ಆ ಒಂದು ವೈವಾಹಿಕ ಜೀವನದಲ್ಲಿ ತುಂಬಾ ಅನ್ಯೋನ್ಯವಾಗಿರುವಂಥದ್ದು, ಸಣ್ಣ ಪುಟ್ಟ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರು ಕೂಡ ಅದು ದೂರವಾಗಿ ಈ ವರ್ಷದಲ್ಲಿ ಖುಷಿಯಾಗಿರುವಂಥ ವಿಚಾರ. ಮತ್ತು ಸಂತಾನಾಪೇಕ್ಷಿತ ದಂಪತಿ, ಒಂದು ಸಂತಾನಕ್ಕೆ ಕಾರಕ ಗ್ರಹ ಆದ್ರೆ ಸೂರ್ಯ ಗ್ರಹ ಗೋಚಾರ ತುಂಬಾ ಚೆನ್ನಾಗಿರುವಂಥದ್ದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಏಪ್ರಿಲ್ ನಂತರ ಸೂರ್ಯನ ಒಂದು ಉತ್ತರಾಯಣದ ಒಂದು ಅರ್ಧ ಭಾಗದಲ್ಲಿ ಸಂತಾನಾಪೇಕ್ಷಿತ ದಂಪತಿಗಳಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಸಂತಾನ ಕೂಡ ಈ ವರ್ಷದಲ್ಲಿ ಪಡಿಬಹುದಾಗಿದೆ. ಒಂದು ಈ ಬೇರೆ ಕೆಲವೊಂದು ವಿಚಾರದಲ್ಲಿ ಆರ್ಥಿಕ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ನಿಧಾನ ಇದ್ರೂ ಕೂಡ ಸಂಬಂಧಗಳ ವಿಚಾರದಲ್ಲಿ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ತುಂಬಾ ಉತ್ತಮವಾಗಿರೋ ವರ್ಷ ಅಂತ ನಾವು ನೋಡ್ತಾ ಬರ್ತೀವಮ್ಮ. ಓಕೆ ಗುರುಜಿ, ಪ್ರೀತಿ, ಮದುವೆ, ವೈವಾಹಿಕ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಹಾಗೆ ಮನೆ ವಿಷಯ ಆಗಿರ್ಬೋದು, ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಭೂಮಿ ಒಂದು ಆಸ್ತಿ ಖರೀದಿ ವಿಚಾರವಾಗಿ ನೋಡೋದಾದ್ರೆ ಈ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ನಿಮಗೆ ತುಂಬಾ ಚೆನ್ನಾಗಿ ಕೂಡಿ ಬರುವಂಥದ್ದು. ಆಸ್ತಿ ಖರೀದಿ ಆಗ್ಬಹುದು, ಆದರೆ ಆಸ್ತಿಗೆ ಸಂಬಂಧಪಟ್ಟಂಥದ್ದು ಪೇಪರ್ ಡಾಕ್ಯುಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ದಶಮಕ್ಕೆ ರಾಹು ಮತ್ತು ಪಂಚಮಕ್ಕೆ ಕೇತು ಬರೋದ್ರಿಂದ ಸ್ವಲ್ಪ ಏನಾದರೂ ಆ ಡಾಕ್ಯುಮೆಂಟ್ಸ್ ವಿಚಾರವಾಗಿ ಸ್ವಲ್ಪ ಡಬಲ್ ಚೆಕ್ ಮಾಡುವಂಥದ್ದು, ಡಬಲ್ ವೆರಿಫಿಕೇಶನ್ ಮಾಡುವಂಥದ್ದು ಒಳ್ಳೆಯದು. ವಾಹನದಿಂದ ಲಾಭ, ವಾಹನ, ಹೊಸ ವಾಹನ ತಾವು ಖರೀದಿ ಮಾಡ್ತಾ ಇದ್ದೀರಾ, ವೈಟ್ ಬೋರ್ಡ್ ಆಗಿರ್ಬೋದು, ಅಥವಾ ವಾಹನನ ಯಾರು ಓಡಿಸಿ ನಂಬಿ ಅದ್ರ ಮೇಲೆ ಬದುಕ್ತಾ ಇರ್ತಾರೋ, ಡ್ರೈವಿಂಗ್ ವೃತ್ತಿಯಲ್ಲಿರ್ತಾರೋ ಅವ್ರಿಗೂ ಕೂಡ ಈ ವರ್ಷ ತುಂಬಾ ಚೆನ್ನಾಗಿರುವಂಥದ್ದು. ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ವೆಹಿಕಲ್ಸು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಯಾರು ಮೇಷರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ವ್ಯವಸಾಯದಲ್ಲಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ವರ್ಷ ತುಂಬಾ ಎಕ್ಸಲೆಂಟ್ ಆಗಿರುವಂಥದ್ದು. ಅವರಿಗೆ ಯಥೇಚ್ಛವಾಗಿ ಈ ಒಂದು ಭೂಮಿ ಆಸ್ತಿ ಖರೀದಿಯಿಂದ ಲಾಭ ಹೆಚ್ಚಾಗಿ ಬರುತ್ತಮ್ಮ, ಅದನ್ನ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಆಸ್ತಿ ವಾಹನ ಖರೀದಿ ಮನೆ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವ್ಯಾಪಾರ ವಹಿವಾಟು ವೃತ್ತಿ ಜೀವನದಲ್ಲಿ ತೊಡಕಾಗುತ್ತೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಪರಿಹಾರ ಏನಿರ್ಬೋದು ಗುರುಜಿ? ಸ್ವಲ್ಪ ಈ ಒಂದು ರಾಶಿಗೆ ರಾಹುವಿನ ಪ್ರಭಾವ ಈ ವರ್ಷದಲ್ಲೇ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ದುರ್ಗಾದೇವಿಯ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಮಂಗಳವಾರ ಹೋಗುವಂಥದ್ದು. ದುರ್ಗೆಯ ಸ್ತೋತ್ರವನ್ನು ಓಂ ರಿಂ ದುಂ ದುರ್ಗೆ ನಮಃ ಅಂತ ಸ್ತೋತ್ರ ಬರುತ್ತೆ, ಅದನ್ನ ಮಾಡುವುದು ಒಳ್ಳೇದು ಅಂತ ಹೇಳ್ತೀವಿ. ಆದಷ್ಟು ಒಂದು ಗಣಪತಿ ಹೋಮ, ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಗಂ ಗಣಪತಿಯೇ ನಮಃ ಅಂತ ಜಪ ಮಾಡಬಹುದು. ಶಕ್ತಿಯನುಸಾರವಾಗಿ ನಿಮ್ಮಲ್ಲಿ ಏನಾದರೂ ಹೆಚ್ಚು ಶಕ್ತಿ ಅನುಸಾರವಾಗಿ ಗಣಪತಿ ಹೋಮವನ್ನು ಮಾಡುವಂಥದ್ದು. ಅಂದ್ರೆ ಯಾರು ಮೇಷರಾಶಿಯವರು ಜನ್ಮ ನಕ್ಷತ್ರ ಇರುತ್ತೋ ಆ ಒಂದು ಮಾಸದಲ್ಲಿ ಒಂದೊಂದು ನಕ್ಷತ್ರಗಳಂತ ಬರುತ್ತೆ. ಅವರು ನುರಿತ ಜ್ಯೋತಿಷರಲ್ಲಿ ತಿಳ್ಕೊಬಹುದು, ಅಥವಾ ನಮ್ಮ ಕಚೇರಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ತಿಳ್ಕೊಬಹುದು. ಅವರ ಜನ್ಮ ನಕ್ಷತ್ರ ದಿನದಂದು ಗಣಪತಿ ಹೋಮ ಮಾಡಿಸಿದ್ರೆ ಇವರಿಗೆ ತುಂಬಾ ಸೂಕ್ತವಾಗಿರುವಂಥದ್ದು. ಯಾಕಂದ್ರೆ ಮೇಷರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ, ಅಶ್ವಿನಿ, ಭರಣಿ, ಕೃತಿಕಾ ಅಂತೇಳಿ. ಸೊ ಆ ಮೇಷರಾಶಿಯಲ್ಲಿ ಅವರವರ ನಕ್ಷತ್ರ ಅನುಸಾರವಾಗಿ ಆಯಾ ತಿಂಗಳಲ್ಲಿ ಈ ಒಂದು ಗಣಪತಿ ಹೋಮ ಮಾಡಿಸೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದು ಒಂದು ಒಳ್ಳೆ ಪರಿಹಾರವಾಗಿ ಕೂಡ ಕೆಲಸ ಮಾಡುತ್ತಮ್ಮ. ಓಕೆ ಗುರುಜಿ, ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ ಮೇಷರಾಶಿಯವರಿಗೆ. ಅಷ್ಟಕ್ಕಷ್ಟೇ ಅವರ ಒಂದು ಮೇಷರಾಶಿ ಫಲ ಅಂತ ಹೇಳ್ತಾ ಇದ್ರಿ. ಇಷ್ಟೆಲ್ಲ ಮಾಹಿತಿಯನ್ನ ನಮಗೆ ತಿಳಿಸ್ಕೊಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಗುರೂಜಿ ಅವ್ರನ್ನ ಸಂಪರ್ಕ ಮಾಡ್ಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಗುರೂಜಿ ಅವ್ರನ್ನ ಸಂಪರ್ಕ ಮಾಡಬಹುದು. ಹಾಗೆ 2025ರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಕೂಡ ಉಚಿತವಾಗಿ ಪಡೆದುಕೊಳ್ಳಬಹುದು. ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು. ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ. ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಹೊಡಿತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ. ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರೂಜಿ ಜನಪ್ರಿಯತೆ ಗಳಿಸಿದ್ದಾರೆ. ಹಾಗಾದ್ರೆ ಮಂಜುನಾಥ ಗುರೂಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ, ಬನ್ನಿ. ಶ್ರೀ ಮಂಜುನಾಥ ಗುರೂಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ. ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ. ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ. ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ. ಸರ್ವೂ ಜನ ಸುಖಿನೋ ಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ 4 ಶಾಖೆಗಳನ್ನ ಕಳೆದ 6 ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ. ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ. ದೂರವಾಣಿ ಸಂಖ್ಯೆ 9164713777. ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ 6 ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ, ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ. ಇದರ ಜೊತೆಗೆ 4 ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ, 12 ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ 1,000ಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ. ಶರಣಾರ್ಥಿ ಕನ್ನಡಿಗರೇ 100 ಅಂಕಣಗಳನ್ನ ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ, ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನ ಕೂಡ ಪ್ರಕಟಿಸಿದ್ದಾರೆ. ಶ್ರೀ ಮಂಜುನಾಥ ಗುರೂಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ, ವಾಸ್ತುಶಾಸ್ತ್ರ ಪಂಡಿತ, ಸಂಖ್ಯಾಶಾಸ್ತ್ರ ಪ್ರವೀಣ, ಹಸ್ತಮುದ್ರಿಕ ಶಿರೋಮಣಿ, ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ 10 ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.